ವಜ್ಜಲ್ ವಿರುದ್ಧ ಮಾತನಾಡುವ ಹೂಲಗೇರಿಯ ರಾಜಕೀಯ ಚಪಲವಾಗಿದೆ. ಲಿಂಗಸಗೂರು ಕ್ಷೇತ್ರದ ಶಾಸಕ ಮಾನಪ್ಪ ವಜ್ಜಲ್ 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಜನರ ವಿಶ್ವಾಸ ಪ್ರೀತಿ ಗಳಿಸಿದ್ದಾರೆ. ಆದರೆ ಶಾಸಕ ವಜ್ಜಲ್ರ ವಿರುದ್ಧ ಇಲ್ಲಸಲ್ಲದ ಮಾತನಾಡಿ ವೈಯಕ್ತಿಕ ತೇಜೋವಧಿಯಲ್ಲಿ ನಿರತರಾಗಿರುವ ಮಾಜಿ ಶಾಸಕ ಡಿಎಸ್ ಹೂಲಗೇರಿ ಅವರಿಗೆ ರಾಜಕೀಯ ಚಪಲವಾಗಿದೆ ಎಂದು ರಾಯಚೂರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರನಗೌಡ ಲೆಕ್ಕಿಹಾಳ ಟೀಕೆ ಮಾಡಿದ್ದಾರೆ. ಅವರು ಲಿಂಗಸಗೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾಜಿ ಶಾಸಕ ಹೂಲಗೇರಿ 1 ವರ್ಷದ ನಂತರ ಕುಂಭಕರ್ಣ ನಿದ್ರೆಯಲ್ಲಿ ಎದ್ದು ಬಂದು ವಜ್ಜಲರ ವಿರುದ್ಧ ಆರೋಪ ಮಾಡುವುದು ಸರಿಯಾದುದಲ್ಲ. ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ತಂದರೆ ನಾವು ಸಹಕಾರ ಮಾಡ್ತೀವಿ. ತಾಲೂಕಿನಲ್ಲಿ ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಪಂಚಾಯತ್ ಒಟ್ಟು 19 ಕೆರೆಗಳು ಇದ್ದು ಅವುಗಳನ್ನು ತುಂಬಿಸಲು ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ವಜ್ಜಲ್ 2013ರಲ್ಲಿ ಮನವಿ ಮಾಡಿದ್ರು. ಕೆರೆಗಳಿಗೆ ನದಿ ನೀರು ತುಂಬಿಸುವುದರಿಂದ ರೈತರಿಗೆ ಅನುಕೂಲವಾಗುತ್ತೆ. ಮಾಜಿ ಶಾಸಕರು ರಾಂಪುರ ಏತಾ ನೀರಾವರಿ ಹಾಗೂ ನಂದವಾಡಿಗೆ ಹರಿ ನೀರಾವರಿಗೆ ಅನುದಾನ ತಂದು ಕಾಮಗಾರಿಗೆ ಚಾಲನೆ ನೀಡಿದ್ರೆ ನಮ್ಮ ಬೆಂಬಲ ಇರುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಲಿಂಗಸಗೂರು ಬಿಜೆಪಿ ಮಂಡಲ ಅಧ್ಯಕ್ಷ ಅಯ್ಯಪ್ಪ ಮಾಳೂರು, ಹಿರಿಯಾರದ ಗಿರಿಮಲ್ಲನಗೌಡ ಕರಡಕಲ್, ಮುದಗಲ್ ಮಂಡಲ ಬಿಜೆಪಿ ಅಧ್ಯಕ್ಷ ಹುಲ್ಲೇಶ ಸಾಹುಕಾರ್ ಕಾಚಾಪುರ್, ಪುರಸಭೆ ಸದಸ್ಯ ಮುದುಕಪ್ಪ ನಾಯ್ಕ, ವೆಂಕನಗೌಡ ಆಯ್ತನಾಳ್ ಉಪಸ್ಥಿತರಿದ್ದರು. ಮಾಜಿ ಶಾಸಕರಾಗಿರ್ತಕ್ಕಂಥ ಡಿಎಸ್ ಹೂಲಗೇರಿ ಅವರು 1.5 ವರ್ಷದ ನಂತರ ಕುಂಭಕರ್ಣ ನಿದ್ದೆಯಿಂದ ಎದ್ದು ಇವತ್ತು ತಮ್ಮ ಮನಸ್ಸೋ ಇಚ್ಛೆ ಏನೇನೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರದ ರೈತರ ಬಗ್ಗೆ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ದಿಢೀರ್ ಕಾಳಜಿ ಉದ್ಭವಿಸಿದೆ. ಮೊನ್ನೆ ಸನ್ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನಪ್ಪ ವಜ್ಜಲ್ ಅವರು ಕೆಬಿಜೆಎನ್ಎಲ್ ಅಧಿಕಾರಿಗಳನ್ನು ಒಂದು ಸಭೆಯನ್ನು ಮಾಡಿದರು. ಸಭೆಯ ಉದ್ದೇಶ ಏನಾಗಿತ್ತು ಅಂದರೆ, ಕೆರೆಯಲ್ಲಿ ಬರ್ತಕ್ಕಂಥ ನೀರಿನ ಕೊರತೆಯಿಂದ ಬೆಳೆ ಒಣಗ್ತವೆ, ಹಾಗಾಗಿ ನೀರು ಒದಗಿಸಿಕೊಡ್ಬೇಕಂತೇಳಿ ರೈತರ ಒಂದು ಮನವಿ ಇತ್ತು. ಆ ಮನವಿ ಮೇರೆಗೆ ಯಾವ ಕಾರಣಕ್ಕೆ ನೀರು ಬರ್ತಾ ಇಲ್ಲ, ಏನು ಅನ್ನೋ ಸಮಸ್ಯೆಯನ್ನು ಇಟ್ಕೊಂಡು ವಿಶೇಷವಾಗಿ ರಾಂಪುರ ಲಿಫ್ಟ್ ಇರಿಗೇಷನ್ನ ಕಾಲುವೆಗೆ ಬರ್ತಕ್ಕಂಥ ನೀರನ್ನು ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗೋಸ್ಕರ ಅವತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಡ್ತಾರೆ. ಯಾವ ಕೆರೆಗಳು ತುಂಬೋದ್ರಿಂದ ಯಾವ ರೈತರಿಗೆ ಅನುಕೂಲ ಆಗುತ್ತದೆ ಅಂತಕ್ಕಂಥ ಪ್ರಶ್ನೆಗಳನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದೆ. ಅಂದ್ರೆ ಕೆರೆಗಳನ್ನ ತುಂಬಿದ್ರೆ ರೈತರಿಗೆ ಅನುಕೂಲ ಆಗದೆ ಹೋದ್ರೆ ಏನು ಯಾರಾದ್ರೂ ಉದ್ಯಮಿಗಳಿಗೆ ಅನುಕೂಲ ಆಗುತ್ತೆ, ಯಾರಾದ್ರೂ ಬೇರೆ ಯಾವುದಕ್ಕೆ ಅನುಕೂಲ ಆಗುತ್ತೆ. ಇವತ್ತ ಎಲ್ಲಾ ಕೆರೆಗಳು ತುಂಬೋದ್ರಿಂದ ಇವತ್ತು ವಾಟರ್ ರೀಚಾರ್ಜ್ ಆಗ್ತಾ ಇದೆ, ಅಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹೋಗ್ತಾ ಇದೆ. ಇವತ್ತು ಒಳ ನೀರೇನಾದರೂ ಕೆರೆ ತುಂಬುವ ಯೋಜನೆಯಲ್ಲಿ ಆದರೆ ಇವತ್ತು ಎಲ್ಲಾ ರೈತರು ಸಂಪೂರ್ಣವಾಗಿ ಆ ನೀರನ್ನು ಬಳಸಿಕೊಳ್ಳುವಂಥದ್ದಾಗುತ್ತೆ. ಇದು ನಾವು ಗಮನಿಸ್ಬೇಕು. ಮತ್ತೆ ಹಾಗಾದ್ರೆ ಕೆರೆಗಳ ನಿರ್ಮಾಣ ಯಾಕೆ ಮಾಡಿದ್ರು? ಕೆರೆಗಳಿಗೆ ನೀರು ತುಂಬಿದ್ರೆ ಅದರಿಂದ ಯಾವ ರೈತರಿಗೂ ಅನುಕೂಲ ಇಲ್ಲ ಅನ್ನೋದಾದ್ರೆ ಕೆರೆಗಳ ನಿರ್ಮಾಣ ಯಾಕೆ ಮಾಡಿದ್ರು? ಇಂಜಿನಿಯರ್ಗಳು ದಡ್ಡ ಅಂತ ನನ್ನ ಪ್ರಶ್ನೆ. ಅದೊಂದು ಭಾಗ. ಅದ್ರ ಜೊತೆಗೆ ಅವರು ಈ ನೀರಾವರಿ ಇಲಾಖೆಯಲ್ಲಿ ಕಾಲುವೆಗಳು ಮುಚ್ಚೋಗಿದೆ, ಅದಕ್ಕೆ ಒಬ್ಬ ಹಿರಿಯ ಮಾಜಿ ಸಚಿವರ ಬಗ್ಗೆ ಅವರು ಮಾತಾಡಿದ್ದಾರೆ. ಅದು ಅವರು ಗೌರವಕ್ಕೆ ಅದು ತಮ್ಮ ಸಂಸ್ಕಾರ ತೋರಿಸ್ಕೊಡ್ತಾರೆ, ಯಾವ ರೀತಿ ಮಾತಾಡ್ತಾರೆ ಅನ್ನೋದು. ನಾನು ಹೇಳೋದಷ್ಟೇ, ಅವರು ಕೆರೆಯಲ್ಲಿ ನೀರು ಸಿಗ್ಬೇಕಂತ ಕಳಕಳಿಯಿಂದ ಹೇಳಿದ್ರು. ಆದರೆ ಎಲ್ಲ ಕಾಲುಗಳು ಮುಚ್ಚಿ ಹೋಗಿದ್ದಾವೆ, ಅದಕ್ಕೆ ನೀರು ಹೆಂಗಾಗಿ ಕೊಡಬೇಕು ಆ ಜ್ಞಾನ ಕೂಡ ಇಲ್ಲ ಅವರಿಗೆ ಅಂತೇಳಿ ಬೇರೆ ಮಾತಾಡಿದ್ದಾರೆ. ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೃಷ್ಣಾ ಭಾಗ್ಯ ಜಲ ನಿಗಮದಲ್ಲಿ ಏನು ಬರ್ತಕ್ಕಂಥ ನಾರಾಯಣಪುರ ಇರ್ಬೋದು, ಈ ರಾಂಪುರ ನೀರಾವರಿ ಇರ್ಬೋದು,